ಇವತ್ತು IRCMD ಸಂಸ್ಥೆ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ತರುವಂತಹ ವಿಚಾರ. ಪುತ್ತೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಆದ ನಂತರ ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಉದ್ಯೋಗಕ್ಕೆ ಪೂರಕವಾಗಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವಂತಹ ಸಂಸ್ಥೆ ಅತ್ಯಂತ ಅಗತ್ಯವಾಗಿತ್ತು ಈ ಪುತ್ತೂರು ಪೇಟೆಗೆ. ಈ IRCMD ಸಂಸ್ಥೆ ಯುವಜನರ ಉದ್ಯೋಗದ ಆಕಾಂಕ್ಷೆಗೆ ಒಂದು ವೇದಿಕೆಯನ್ನು ಅಥವಾ ಒಂದು ದಾರಿಯನ್ನು ತೋರಿಸ್ತಾ ಬಂದಿದೆ. ಸೊ ಇವತ್ತು ಈ ಸಂಸ್ಥೆ ಬೆಳೆದು 2-3 ಅಂಗಸಂಸ್ಥೆಗಳನ್ನು ಕೂಡ ಹೊಂದಿದೆ. ಸೊ ಪುತ್ತೂರಿನಲ್ಲಿ ಅತ್ಯಂತ ಒಂದು ಸುಸಜ್ಜಿತವಾದಂತಹ ಕಟ್ಟಡಕ್ಕೆ ಬಂದು ಇವತ್ತು ನಮ್ಮ ಸ್ಪರ್ಧಾಕಾಂಕ್ಷಿಗಳಿಗೆ ಉತ್ತಮ ಒಂದು ತರಬೇತಿ ನೀಡುವಂಥ ಈ ಸಂಸ್ಥೆಗೆ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈ ಸಂಸ್ಥೆ ಹುಟ್ಟಿದಾಗಿನಿಂದ ಅಂದರೆ ಪ್ರಾರಂಭವಾಗಿಂದ ಇವತ್ತುವರೆಗೆ ನಾನು ನೋಡ್ತಾ ಇದ್ದೇನೆ. ಸತಿಪತಿಗಳು ಬಹುಶಃ ನಾನು ಸಾಕಷ್ಟು ಸಾರಿ ಹೇಳಲಿಕ್ಕುಂಟು, ಆದರ್ಶ ಸತಿಪತಿಗಳು ಅಂತ. ಪರಸ್ಪರ ಈ ಸಂಸ್ಥೆಗೆ ಬೆಳಿಬೇಕಿದ್ರೆ ಇಬ್ಬರು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಬಹುಶಃ 0ದಿಂದ ಪ್ರಾರಂಭವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. 0ರಿಂದ ಪ್ರಾರಂಭವಾಗಿ ಈ ಹಂತಕ್ಕೆ ಬೆಳಿಬೇಕಿದ್ರೆ ಒಂದು ಅವರ ಪರಿಶ್ರಮ, ಮತ್ತು ಈ ಪರಿಶ್ರಮ ಪ್ರಾಮಾಣಿಕವಾದ ಪರಿಶ್ರಮ, ಸುಮ್ಮನೆ ಪರಿಶ್ರಮ ಅಲ್ಲ, ಪ್ರಾಮಾಣಿಕತೆ ಇದೆ ಅದರ ಹಿಂದೆ. ಬರೀ ಲಾಭದ ದೃಷ್ಟಿಯಿಂದ ಅಲ್ಲ, ಈ ಸಂಸ್ಥೆ ಒಂದಷ್ಟು ಹಣ ಗಳಿಸುವ ದೃಷ್ಟಿಯಿಂದ ಅಲ್ಲ, ಜನರಿಗೆ ಒಂದಷ್ಟು ಸಹಾಯ ಆಗಲಿ ಅನ್ನುವಂಥ ರೀತಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನ ಲಾಭ ತಗೊಂಡಿದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳೇ ಇಲ್ಲಿ ತರಬೇತಿ ಪಡೆದು ಬೇರೆ ಬೇರೆ ಉದ್ಯೋಗಕ್ಕೆ ಹೋಗಿದ್ದಾರೆ. ಅದೇ ರೀತಿ ಈಗ ನನ್ನ ಪಕ್ಕಕ್ಕೆ ನಿಂತಿರೋ ಕೂಡ ನನ್ನ ವಿದ್ಯಾರ್ಥಿ. ನನಗೆ ಬಹಳ ಖುಷಿ ಆಯ್ತು, ನನ್ನ ಒಂದು ವಿದ್ಯಾರ್ಥಿ ಇಲ್ಲಿಯ ಇದು ಲಾಭ ಪಡ್ಕೊಂಡು ಇಲ್ಲಿಯೇ ಒಂದು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು ಅಂತೇಳಿ. ಈ ರೀತಿಯ ಒಂದು ಕೆಲಸ ಮಾಡ್ತಾ ಈ ಒಂದು ಪ್ರಾಮಾಣಿಕವಾಗಿ ಈ ಸಂಸ್ಥೆ ಮುಂದುವರಿತಾ ಇದೆ. ಇದು ಈಗ ಹಲವು ಬ್ರ್ಯಾಂಚ್ ಆಗಿದೆ ಬೇರೆ ಬೇರೆ ಕಡೆಗಳಲ್ಲಿ. ಇನ್ನಷ್ಟು ಬ್ರ್ಯಾಂಚ್ ಆಗಲಿ, ಇನ್ನಷ್ಟು ಜನರಿಗೆ ಇದರ ಅನುಕೂಲ ಸಿಗಲಿ, ಲಾಭ ಸಿಗಲಿ. ತನ್ಮೂಲಕ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಒಬ್ಬ ಬಡ ವಿದ್ಯಾರ್ಥಿ ಕೂಡ ಒಂದು ಉತ್ತಮ ಒಂದು ಮಾರ್ಗದರ್ಶನ ಪಡೆದು ಒಂದು ಉತ್ತಮ ಸ್ಥಾನವನ್ನು ಗಳಿಸಲಿ ಇನ್ನು ಮುಂದೆ ಅಂತ ಹೇಳಿಬಿಟ್ಟು. ಇಷ್ಟೊಂದು ಎತ್ತರಕ್ಕೆ ಬೆಳೆಸಿದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಪರಿಶ್ರಮ ಹಾಗೂ ತ್ಯಾಗದಿಂದ ಇಬ್ಬರು ಕೂಡ ತನು ಮನಧನ ಹಗಲು ರಾತ್ರಿ ದುಡಿದು ಇಷ್ಟು ಎತ್ತರಕ್ಕೆ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಈ ಸಂಸ್ಥೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ಪುತ್ತೂರು ಮಾತ್ರ ಅಲ್ಲ, ಹತ್ತೂರಲ್ಲಿ ಹರಡಿ ಕೀರ್ತಿಯನ್ನು ಪಸರಿಸಲಿ ಅಂತೇಳಿ +1 +1 +1 +5 -5 -4 +2 +2 +5 -5